ಹಿಮಾಚ್ಛಾದಿತವಾದ ಪ್ರದೇಶ. ಹಾಗಾಗಿ ತಣ್ಣಗಾಯ್ತು. ತಂಡಿ ಹೆಚ್ಚಾದ್ರೆ ಮತ್ತೆ ನಾವು ತಣ್ಣಗಾಗೋದ್ರೆ ಹಾಗಾಗಿ ಬಂದೆ. ಒಂದು ಕೆಲಸ ಮಾಡಿ, ಬೇರೆ ವ್ಯವಸ್ಥೆ ಇಲ್ಲಲ್ಲ. ಈಗ ಹೌದು, ಖಂಡಿತ ಖಂಡಿತ. ನಿಮ್ಮ ಕಡೆ ಆಶ್ಚರ್ಯವಾಯ್ತು ನನಗೆ. ಹೌದಾ? ಏನು ಆಯಾಸವಾಗಿದೆಯೋ ಆಗಿದೆ? ಹೇಳ್ಕೊಳ್ತೇ ಏನು ಇಲ್ಲ, ತೊಂದ್ರೆ ಇಲ್ಲ, ಮಾತಾಡ್ಬೋದು. ಏನು ಅವಲಿಂದ ಬಂದಿರಯ್ಯ ಭೂಮಿಯೇ. ಸ್ವಾಮಿ ಸಾವಿರ ಸಂಖ್ಯೆಗೆ ಇಟ್ಟಿನಿಂದ ಹೊರಟಿರುವಂತಹ ಯಾವೆಲ್ಲ ಎಲ್ಲ ಬ್ರಾಹ್ಮಣರೇ ಅಲ್ಲ, ಸಂಗ್ರಹ ಅನುಮಾನವೇ ಇಲ್ಲ. ಅದನ್ನು ಬೇರೆ ಬೇರೆ ಇದ್ದಾರೆ. ಆಶ್ಚರ್ಯ ಆಗುತ್ತೆ. ಏನು ಎಲ್ಲ ಬ್ರಾಹ್ಮಣರಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಬ್ರಾಹ್ಮಣರು ಹೋಗ್ತಾರೆ. ನಾನು ಕೇಳಿಲ್ಲ ನಿಮ್ಮಲ್ಲಿ. ಏನು ಹೀಗೆ ಸುಮ್ಮನೆ ಕೇಳುವುದು. ಆಯ್ತಪ್ಪ, ನಾನು ಕೇಳಿದ್ದೆ ಈ ಬ್ರಾಹ್ಮಣರನ್ನು ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ. ಹೌದು, ಹೌದು, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ, ಮತ್ತೆ ಯಾವ್ದು ಗೊತ್ತು ಊಟದ ವಿಷಯ ಬಂದಾಗ ನಮ್ಮಲ್ಲಿ ಒಗ್ಗಟ್ಟು ಯಾವುದು ಇಲ್ಲ ಇದ್ರಲ್ಲಿ ಒಗ್ಗಟ್ಟು ಯಾವ್ದು ಉಂಟು. ಹೌದು, ಹಾಗೆ ಹೇಳುತ್ತಲ್ವ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ. ಅದು ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯರು ಹೌದು, ಭೋಜನ ಪ್ರಿಯರು ಹೌದು. ಹಾಗಾದ್ರೆ ಬ್ರಾಹ್ಮಣ ಮಾತ್ರ ಊಟ ಮಾಡೋಣ, ಉಳಿದೆಲ್ಲ ತಗೊಂಡು ತಿಂತಾರೆ. ಹಾಗೆ ಯಾಕೆ ಹೇಳುವುದು? ಎಲ್ಲರೂ ಊಟ ಮಾಡುವುದೇ, ಅದು ಉಳಿದವರ ಊಟಕ್ಕೂ ಬ್ರಾಹ್ಮಣರ ಊಟಕ್ಕೂ ಬಹಳ ವ್ಯತ್ಯಾಸ ಉಂಟು. ಈಗ ಉಳಿದವರು ಹೇಗೆ ಕೇಳಿದ್ರೆ ನಮ್ಮ ಸ್ಥಳ ಹೇಗೆ ಬಾಳೆಲೆ ಬಂದು ಪ್ರತಿಯೊಂದು ಬಗೆ ಎಲ್ಲ ಬಂದ ಮೇಲೆ ಶುದ್ಧೋದಕ ತಕೊಂಡು ಆಮೇಲೆ ಊಟಕ್ಕೆ ಶುರು ಮಾಡೋದು ಅಲ್ವಾ? ಕ್ರಮ. ಉಳಿದವರು ಹಾಗಲ್ಲ, ಬಾಳೆಲೆ ಬಂದು ಬಾಳೆಲೆ ಕಡೆ ಉಪ್ಪು ಬಂದು ಉಪ್ಪಿನಕಾಯಿ ಹಾಕಿ ಕಾಯ್ದ ಬರುವುದರೊಳಗೆ ಉಪ್ಪಿನಕಾಯಿ ಆಮೇಲೆ ಪಲ್ಯ ಹಾಕಿ ಹಪ್ಪಳ ಬರುವುದರೊಳಗೆ ಪಲ್ಯವೇ ಇಲ್ಲ. ಹಪ್ಪಳ ಹಾಕಿ ಅನ್ನ ಬರುವುದರೊಳಗೆ ಹಪ್ಪಳ ಅನ್ನ ಹಾಕಿ ಸಾರು ಬಾಳೆ ಇರುವುದಿಲ್ಲ. ಅಂತಲ್ಲ ಔಷಧಿ ಹೊರಟೋಗ್ತದೆ ಅಮ್ಮ. ಹಾಗಾಗಿ ಬ್ರಾಹ್ಮಣ ರಾಜವ ಭೂಜನ ಪ್ರಿಯರು ಹೌದು, ಭೋಜನ ಪ್ರಿಯರು ಹೌದು. ಅದು ವಿಶೇಷವಾದ ಊಟದ ವ್ಯವಸ್ಥೆ ಮಾಡುತ್ತೀವಿ. ಖಂಡಿತ ಖಂಡಿತ. ಇದ್ದಾರೆ ವಿಧವಿಧದ ಪೂಸುಗಳು ಹೌದಪ್ಪ, ಎಲ್ಲರೂ ಇದ್ದಾರೆ. ಹೌದಪ್ಪ, ನೋಡಿ ಒಬ್ಬರೇ ಇರ್ತಾರೆ, ಭಟ್ರಿದ್ದಾರೆ, ಆಮೇಲೆ ಇದ್ದಾರೆ, ಅಡಿಗರಿದ್ದಾರೆ, ಹೆಚ್ಚುವರು ಇದ್ದಾರೆ, ಕುಚಿತಾಯಿದ್ದಾರೆ, ಆಮೇಲೆ ಮಹಿಳೆ ಇದ್ದಾರೆ, ಬಂದಿದ್ದಾರೆ. ಹಾಗಾಗಿ ಹೇಳುವುದು ವಿಧ ವಿಧ ಪೂಸುಗಳು ಪ್ರಶ್ನೆ ಇಲ್ಲ. ಸೇರಿಕೊಂಡು ಹೋಗ್ತಾ ಇದ್ದೀನಿ ಅಂತ ಆಶ್ಚರ್ಯ. ಜೊತೆಗೆ ಹೆಂಡಿರೋ ಕಾರ್ಯಕ್ರಮವನ್ನು ಮುಗಿಸಿಕೊಂಡಿರುವ ಅಲ್ಲ, ಕಾರ್ಯಕ್ರಮ ಹೊರತು ನಿಂತವರು. ಅದು ಯಾಕೆ ಹೇಳುವುದು? ಈಗ ಒಂದು ವಿಶೇಷ ಇರುತ್ತೆ. ಏನು ಬ್ರಾಹ್ಮಣ ಕಾರ್ಯಕ್ರಮಕ್ಕೆ ಹೋಗುವಾಗಲೂ ಮಗಳ ಜೋಡಿಗೆ ಇರ್ತಾರೆ, ಬರುವಾಗಲೂ ಇದ್ದೇ ಇರ್ತಾರೆ. ರಾತ್ರಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಬರುವ ಸ್ವಲ್ಪ ದೊಡ್ಡದಾಗಿರ್ತಾರೆ, ಒಬ್ಬ ಸ್ವಲ್ಪ ಸಣ್ಣದಾಗಿರ್ತಾರೆ. ಅದು ಬಿಟ್ಟ ಈಗ ಬರುವ ದೊಡ್ಡದಾದ ಸಹಜ. ಅವ್ರು ಕೊಡ್ತಾರೆ, ಜೋಳಿಗಳು ಹಾಕೊಂಡು ಬರ್ತೇವೆ. ಹೋಗುವಾಗಲೂ ಹೋಗುವಾಗ ಜೋಳಿಗೆ ಇರ್ತದೆ, ಜೋಳಿಗಳು ಮತ್ತು ಜೋಳಿಗೆ ಭೋಜನ ಏನು ಕೊಡದೇ ಇದ್ರೆ ಪಕ್ಕದಲ್ಲಿ ಗೊತ್ತಾಗ್ಬಾರ್ದಲ್ಲ ಅವನಿಗೆ ಸಿಗಲ್ಲ ಅಂತೇಳಿ ಏನು ತಕ್ಕದವ ಅಂತ ಬಿಟ್ಟೆ ಅವನಿಗೆ ಸಿಗಿಲ್ಲ ಗೊತ್ತಾಗ್ಬಾರ್ದು ಅಂತ ಜೋಳಿಗಳು ಜೋಳಿಗೆ ಹಾಕ್ಬಿಡು ಅಂತ ಅಲ್ಲಿ ಹೆಚ್ಚಿಕೊಂಡು ಬೇಕಾಗ್ತದೆ. ಅದು ಬುದ್ಧಿವಂತಿಕೆ ಅಂತ. ಹಾಗಾಗಿ ನನಗನ್ನು ನೀವು ಕಾರ್ಯಕ್ರಮಕ್ಕೆ ಹೋದಂತಹ ಕಾರ್ಯಕ್ರಮ ಮುಗಿಸಿಕೊಂಡು ಅದರ ಜೊತೆಗೆ ಹೆಂಡಿರು ನಿಮಗೆ ಬಹುಶಃ ಕರೆ ಬಂದದೇ ಆಗಿರುತ್ತೆ. ಸಕುಟುಂಬ ಪರಿವಾರ ಸಮೇತರಾಗಿ ಬರಬೇಕು, ಎಲ್ಲ ಉಂಟಾಗಿ ಬನ್ನಿ ಅಂತ. ಆ ಕಾರಣಕ್ಕಾಗಿ ನೋಡಿ ಪಾಪ ನಿಮ್ಮ ಕಿವಿ ಸೊಸೆಯ ಅಥವಾ ಅಮ್ಮನ ಬಲವತ್ತಿಗೆ ಮಗಳೇ ಕರ್ಕೊಂಡು ಎಷ್ಟು ಬಾಯಿ ಮಾಡ್ಕೊಂಡಿದ್ದೆ. ನನ್ನ ಜೊತೆ ತಿರುಗಾಟಕ್ಕೆ ಬರುವಾಗ ನಿನ್ನ ತಲೆಯನ್ನು ಒಲೆ ಹಾಕೊಂಡು ಮಾಡ್ತೇನೆ, ಬೂದಿ ಹಿಡಿದಾಗ ಬೇಡ ಅಂತ. ನಾನು ಮಕ್ಕಳ ಎಷ್ಟು ಕೊಡ್ಕೊಂಡಿದ್ದೆ ಏನಂತ ನಿಮ್ಮ
ತಲೆಯನ್ನ ಮಂಡೆಗೆ ತಿಕ್ಕಿ ಅಂತ ಮತ್ತೆ ಬಂದ್ಕೊಂಡೆ. ಕಪ್ಪಾದ ಸೊಪ್ಪು ಕಪ್ಪು ಹತ್ತಕ್ಕಿಲ್ಲ. ಮನೆಯನ್ನ ಬರ್ತಾರೆ ಅವ್ರಿಗೆ ಮನುಷ್ಯನಿಗೆ. ಅಳುವುದಲ್ಲ. ಈಗ ನಮ್ಗೆ ಕಲಿಸ್ತಾರೆ ಅವರು, ಕಲಿತಿದ್ದಾರೆ. ಅಂತಲ್ಲ. ಯಾವತ್ತು ನೀವು ಹೇಳುದು ಅದು ನಿಮ್ ಜಗಳ ಹತ್ತಿರ ನನಗೆ. ಅಂದ್ರೆ ಮಗಳು ಹೌದು. ಎರಡನೇ ಮಗ. ಅಲ್ಲ ಸೊಸೆಯು ಅದು ಹಿಡ್ಸು. ಅಲ್ಲ ಹಂಗ ಸೊಸೆ ನಮ್ಮ ಮಕ್ಕಳಿಗೆ ಹೋಗಿದ್ದು ಅಮೆರಿಕ. ಮಗಳು ಯಾರಿಗೆ ಮಗಳಿಗೆ ಅವಳಪ್ಪ ಅವಳ ಪೈನಿಗೆ ನಮ್ಮ ಅವನಿಗೆ ಅಯ್ಯೋ ಇವಳು ನನ್ನ ಹೆಂಡತಿ ಅಲ್ವಾ ಅವಳು ಮೂರನೇ ಹೆಂಡತಿ ಎದ್ದದ್ದು ನಾವು ಬಿಟ್ಟು ಬಂದಿದ್ದಲ್ಲ ಅವರು ನಾನು ಬಿಟ್ಟು ಹೋಗಿದ್ದು ನಾನು ಬಿಟ್ಟು ಹೋಗಿದ್ದು ಹೌದು ನಾವು ತೊಂದರೆ ಕೊಡ್ಲಿಲ್ಲ ಮತ್ತೆ ಇವರು ಬರುವುದೂ ಇಲ್ಲ ನಾನೇ ಹೋಗ್ಬೇಕು ಬಿಟ್ರೆ ಅವ್ರಿಗೆ ಬರುವುದು ಇರೋರು ಹೇಳಿದ್ರೆ ಸುತ್ತ ಇಲ್ಲ ನಮ್ಮ ಜೀವನದ ಕಥೆ ಅಂತ ಹೇಳಿ ಅವರೇ ಹೋಗ್ಬೇಕು ಅದು ಪ್ರಾಯ ಬಂತ ಕಲಿಗೆ ನಾವು ಬೇಕಾ ಎಲ್ಲ ಮಾಡಿದ್ರೆಲ್ಲ ಹುಡುಗಿ ನೋಡಿದ್ರು ಮದುವೆ ಆಯ್ತು ಬಹಳ ಒಳ್ಳೆಯವ್ರು ನನ್ನ ಹೆಂಡತಿ ಪ್ರಥಮ ಇದ್ರು ನಾನು ಒಳ್ಳೆಯವ್ರು ನಾ ಕಷ್ಟವಲ್ಲ ಹಾಗೆ ಸಂಸಾರ ಬಹಳ ಚೆನ್ನಾಗಿ ನಡೀತಾ ಇತ್ತು ಎಲ್ಲಿವರೆಗೆ ಕೇಳಿದ್ರೆ ನಮ್ಮ ಅನ್ಯೋನ್ಯತೆ ಕೇಳಿದ್ರೆ ಊಟ ಮಾಡೋರು ಒಬ್ಬರನ್ನ ಬಿಟ್ಟು ಒಬ್ರು ಊಟ ಮಾಡೋದಿಲ್ಲ ಆಗಿತ್ತ ಹೊಟ್ಟೆ ಕೂಸ ಊಟ ಮಾಡು ಹೌದು ಯಾವತ್ತೂ ಬೆಟ್ಟಕ್ಕೆ ಊಟ ಮಾಡೋದಾಗಿತ್ತು ಹೌದು ಹೊರಬೇಕು ಹೇಳಬೇಕು ಮೊದಲೇ ಹೇಳಬೇಕು ಊಟ ಮಾಡುವ ಅಭ್ಯಾಸ ಒಂದು ದಿವಸ ಏನಾದ್ರು ನಮ್ಮನೆಲ್ಲ ಕೇಳಿದ್ರೆ ಬೆಳಗ್ಗೆ ಹೆಚ್ಚು ಖರ್ಚಾಗೋದು ಆ ಒಂದು ದಿವಸ ಗೊತ್ತಿಲ್ಲ ಮಾಡ್ತಿರ್ತಾರೆ ಅದು ನಾನು ಮಾಡಕ್ಕೆ ಅಂತ ಆಗ ಹುಡುಗಿ ಗೊತ್ತಕ್ಕೆ ಅನ್ನೋ ಒಂದು ಅಭ್ಯಾಸ ನಮ್ದೊಂದು ವಿಷಯ ಅದು ಒಟ್ಟಿ ಕೂತು ಊಟ ಮಾಡುವಾಗ ಆ ಗೊತ್ತಕ್ಕೆ ಅನ್ನೋ ಹೀಗೆ ಮುಟ್ಟಿ ಮಾಡಬೇಕು ಅದೇ ಬಾಯಿ ಕೆಳಗೆ ಹೋಗಿ ಗೊತ್ತಿ ಸಿಕ್ಕಿತ್ತು ಹತ್ತಿರ ನೀರಿತ್ತು ನಾಡಿಗೆ ದೊಡ್ಡ ಒಳಗೆ ಹೋಗ್ತಾನೆ ಬರಿಬಿಡಿ ನೋಡ್ತಾ ಕಟ್ಕೊಂಡು ನೀರೇ ಎದ್ದವರೇ ಬಾವಿ ಕಟ್ಟೆ ಹೋಗಿ ನೀರು ತೆಗೆದುಕೊಳ್ಳಿ ಇವಳಿಗೆ ಹಾಕಿದಂತೆ ಹಾಕಿ ಕಲ ಮಾಡಲೇ ಇಲ್ಲ ಅದು ಹುಡುಗಿ ಕೆಳಗೆ ಹೋಗ್ಬೇಕಲ್ಲ ಅಂತೇಳಿ ಮೂರ್ತಿ ಅನ್ನ ಗುಳಿಗೆ ಪ್ರಾಣ ಪುಸ್ತಕ ನಾನು ಯಾರು ಕೊಂದಿದ್ದಲ್ಲ ಗೊತ್ತಕ್ಕೆ ಅನ್ನ ಕೊಂಡ್ಬಿಟ್ಟು ಅದು ಬೇರೆ ಅದು ಹಾಗಾಯ್ತಾ ಒಬ್ಬರದಕ್ಕೆ ಹಾಗಾಯ್ತು ಹೀಗಾಗೋದ್ರೆ ಇನ್ಯಾಕೆ ಮದುವೆ ಮಾಡ್ಕೊಂಡಿದ್ದೆ ಆದ್ರಿಂದ ಎಲ್ಲರೂ ಹೇಳಿದ್ರು ಇಲ್ಲ ನೀವು ಮಕ್ಕಳು ಮದುವೆ ಆಗಲೇಬೇಕು ನೀವು ಕೈ ಸುಟ್ಕೊಂಡು ಊಟ ಮಾಡೋದು ಹೊತ್ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವ್ರು ಒತ್ತಾಯ ಮಕ್ಕಳು ಮದುವೆ ಆಗ ಹೌದು ಅವಳು ಬಹಳ ಒಳ್ಳೆಯವರು ಸಂಸಾರ ಚೆನ್ನಾಗಿ ನಡೀತಿತ್ತು ಒಂದು ದಿವಸ ನಾನು ಮನೆ ಕಡೆ ಏನೋ ಕೆಲಸ ಮಾಡ್ತಿದ್ದೆ ಅವ್ರು ಬಟ್ಟೆ ಹೋಗಬೇಕು ಅಂತ ಹೇಳಿ ಬಾಯಿ ಬಟ್ಟೆ ಬಹಳ ಹೊತ್ತಾಯ್ತು ಬರಲೇ ಇಲ್ಲ ನಾನು ಆ ಕಡೆ ತಲೆ ಹಾಕಲೂ ಇಲ್ಲ ಹತ್ತು ಮನೆ ಹುಡುಕೋಕೆ ಹಾಕ್ತಾ ಇದ್ದ ಬಟ್ಟೆ ಹೆಂಡತಿ ಬಾವಿ ಬಟ್ಟೆ ಒಂದು ಕೊಪ್ಪೆ ಹಾಕಿದೆ ಬಾವಿ ಬಟ್ಟೆ ಹೋಗಿ ನೋಡ್ತೆ ನಮ್ದು ನೆಲಬಾವಿ ಬಾವಿ ದಂಡಿಗೆ ಮುನ್ನೋದು ಹತ್ತು ಹಳೆ ತಲೆ ಬಿಟ್ಟಿತ್ತು ಆಗುತ್ತಾ ಇರ್ತಾರೆ ಬಾವಿ ದಂಡಿಗೆ ತುಂಡಾಗಿ ಬಾವಿಗೆ ಬಿದ್ದೋದು ಗೊತ್ತಾಯ್ತು ಹೆಂಡತಿ ದರ್ಶನ ಮಾಡ್ಕೊಳ್ಳೋದು ಗಮನ ಕರ್ತವ್ಯ ಕಾರಣಕ್ಕಾಗಿ ಹಣ ಮಾಡಲೇ ಇಲ್ಲ ನಾನು ಬಾವಿ ಗಾಳಿ ಮತ್ತೆ ಬಾವಿ ಗಾಳಿ ಇಷ್ಟೇ ಇರುತ್ತಾರೆ ಎಲ್ಲಾ ಕಡೆ ಹುಡುಕಿದೆ ಎಲ್ಲೂ ಸಿಗಲಿಲ್ಲ ಆಚರಣೆ ಸ್ವಲ್ಪ ಈಗ ಹಿಂದೆ ನಾ ಬಾರಿ ಎಲ್ಲಿ ಅವಳು ತಲೆ ಇಲ್ಲ ಕಾಲ ಕತೆ ಹಾಗೆ ಇನ್ನು ಮದುವೆ ಬೇಡ ಗೊತ್ತಿದ್ದೆ ಅದು ಹೀಗಾಯ್ತಲ್ಲ ಯಾಕೆ ಜಾಸ್ತಿ ಹಾಗಂತ
ಹೋದ್ಮೇಲೆ ಜಾತ್ರೆ ಇಟ್ಕೊಂಡು ಹೋದೆ ನನಗೆ ನೋಡಿ ಕೊಡುವುದಿಲ್ಲ ಅಂತಲ್ಲ ಅದು ಸಮಾಧಾನ ಸರಿ ಅಯ್ಯೋ ಮಾಡ ಬಹಳ ಗಂಡ ಉಂಟು ಇದು ಜಾತಕದಲ್ಲಿ ಹೆಂಡತಿ ಸಾಯುವಾಗ ಇದು ಮೊದಲೇ ನೋಡಿದ್ರೆ ಈಗ ಆಗ್ತಿಲ್ಲ ಇನ್ನೇನು ಮಾಡುವಂತ ಆರೋಗ್ಯ ಮಕ್ಕಳುವಾಗ ಇವಳು ಜಾತಕ ಸಿಕ್ತು ಇವಳು ಜಾತಕ ನೋಡುವಾಗ ಇವಳು ಜಾತಕದಲ್ಲಿ ಗಂಡ ಸಾಯುವ ಇವಳೇ ಸರಿ ಅಂತ ಇವಳು ಮದುವೆ ನಿಮ್ಮ ಜಾತ್ರೆಯಲ್ಲಿ ಹೆಂಡತಿ ಸಾಯುವ ಅವ್ರ ಜಾತ್ರೆಯಲ್ಲಿ ಗಂಡ ಸಾಯುವ ನೋಡಬೇಕು ಜಾತ್ರೆ ಹೋಗಿ ನೋಡಿಕೊಂಡು ಮದುವೆ ಸತ್ಯ ಇವತ್ತು ನಮ್ಮ ಕರೆಸಿ ಮತ್ತೆ ಜಾತಿ ಹೊರಬರ್ತಾ ಹೋಗ್ಬಿಟ್ಟು ಒಟ್ಟಿಗೆ ಮಾಡಬಹುದು ಬೆಳಿಗ್ಗೆ 4 ಕೆಜಿಯಲ್ಲಿ ಹೋಗಬೇಕು 4 ಕೆಜಿ ಇದ್ರೆ ಅವಳು ಮುಟ್ಟಿರೋರು ಮತ್ತೊಂದು ಅವಳು ಬೇರೆ ಇದ್ರೆ ಮುಟ್ಟಿರೋರು ನಮ್ದಾಯ್ತಾ ಈಗ ನಮ್ಮ ಸಮಸ್ಯೆ ಇಲ್ಲ ಜಾತಿ ಹೊರಬರ್ತಾ ಹೋಗ್ತಾರೆ ಒಂದು ಮೂರನೇ ಹೆಂಡತಿ ಹೌದು ಹಾಗೆ ಈ ಹೆಂಡಿನ ಮಕ್ಕಳು ಸಹಿತವಾಗಿ ಹೊರಟಿದ್ದೀವಿ ಅಂತಾದ್ರೆ ಬಹುಶಃ ಕಾರ್ಯಕ್ರಮದ ಒಟ್ಟಿಗೆ ಇರ್ಬೇಕು ಆ ಸ್ಥಳ ಯಾವುದು ಏನ್ ಕಾರ್ಯಕ್ರಮ ಎಲ್ಲಿ ಬರ್ತದ್ದು ಅದು ಕೇಳ್ಕೊಂಡು ಎಷ್ಟು ಕೇಳ್ತಾರೆ ಹೇಳಿ ದಕ್ಷಿಣ ಸಂಖ್ಯೆ ಧನರಾಶಿ ಬೆಟ್ಟವಮ್ಮ ಲಕ್ಷ ಸಂಖ್ಯೆ ಧನರಾಶಿ ಬೆಟ್ಟವಮ್ಮ ಬೆಟ್ಟವಮ್ಮ ಅಮ್ಮ ಬೇಟಿ ಕನವು ಸರಿಬರಂತೆ ಹೋಗುವಮ್ಮ ನಮ್ಮ ಬೇಟಿ ಸರಿಬರಂತೆ ಹೋಗುವಮ್ಮ ಹೇಳುವ ಬಸ್ ಸಂತೋಷ ಹೆಚ್ಚಾದಾಗ ಅದು ಸಾಧನೆ ಇಲ್ಲ ಇಲ್ಲ ಹೇಳಬೇಕು ಅಂತ ಬಿಟ್ಟು ಹೆಚ್ಚಾಗ್ತೇ ಇಲ್ಲ ಹಾಗಾಗಿ ಹೀಗಾದದ್ದು ನೀವು ಹೇಳಿದ್ದು ಸರಿ ಎಲ್ಲ ಬ್ರಾಹ್ಮಣರೇ ಸಾಲು ಸಾಲಾಗಿ ಹೊರಟಿದ್ದಾರೆ ವಿಶೇಷವಾದ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಹೊರಟದ್ದು ನಾವು ಒಂದು ದೊಡ್ಡ ಯಾಗಂತಂದ್ರೆ ಹೇಗೆ ಹಿಂದೆಂದು ಆಗದ ಮುಂದೆ ಮಾಡಲಿಕ್ಕೂ ಆಗದ ಪ್ರಭೂತೋ ಅಂತ ಒಂದು ಯಾಗ ಆಗದ ನಾವು ಹೊರಟವು ಕರೆದು ಹಾಗೆ ಮಲಗಿದ್ದು ಎಲ್ಲರೂ ಬರಬೇಕು ಎಲ್ಲ ಮುಂದೆ ಇಬ್ಬರಿದ್ದಾರೆ ಬಾಲಕ ಬಿಗಮ ಬಾಲಕ ಬೀಗ ಹಾಕಿದ್ದೇವೆ ಹಾಗೆಲ್ಲ ಬಂದು ವಿಶೇಷ ದಿನ ಯಾಗದಲ್ಲಿ ಧನದ ರಾಶಿ ಬರ್ಲಿಕ್ಕ ಅಲ್ಲಪ್ಪ ದನದ ಭಾಗ ಉಂಟು ಬೆಟ್ಟದ ಆಕೃತಿ ಅಂತ ನಾವು ಎಷ್ಟು ಕೇಳ್ತೇವೆ ಅಷ್ಟು ಕೊಡ್ತಾರೆ ಪ್ರಶ್ನೆ ಇಲ್ಲ ಬ್ರಾಹ್ಮಣರು ನೋಡುದು ಅವ್ರು ಬೆನ್ನು ನೋಡುದು ಕುಸ್ತಿ ಕಟ್ಟುವುದು ಕೊಡುದು ಎಲ್ಲ ಬೆನ್ನಿಗೆ ಹೊರತದ ಬರುವಷ್ಟು ಅವರಿಗೆ ಕಾಲ್ಪಷ್ಟು ಆಮೇಲೆ ಬಹಳ ಉಂಟು ಗೋದಾನ ಭೂದಾನ ಮತದಾನ ಹೆಣ್ಣದಾನ ಹೀಗೆ ಎಲ್ಲ ಉಂಟು ಹಾಗೆಲ್ಲ ಒಂದು ಮತ್ತೆ ಊಟ ಊಟ ಅಂದ್ರೆ ಊಟ ಎದುರಿಗೂ ಅಂತ ಹೆದರಿಕೆ ಅಂತ ಅಂತ ಊಟ ಅಂತ ಹಾಗೆ ನಾವೆಲ್ಲ ಒಟ್ಟಾಗಿ ಹೆಂಡತಿ ಮಕ್ಕಳು ಮರಿಮಕ್ಕಳು ಎಲ್ಲ ಹೊರಟು ಎಲ್ಲ ಹೇಳಿದ್ರೆ ನೀವು ವಿಶೇಷವಾದ ಯಾಗ ನಡೆಯುವುದಿಲ್ಲ ಅಂತ ಹೇಳಿ ಓಹೋ ಅದೊಂದು ವಿಷಯ ಹೌದು ಯಾಕೆ ಹೇಳ್ತೇವೆ ಆಗ ಜಾಗ ಹೇಳಿಲ್ಲ ಹೌದು ಅದು ಹೇಳಬೇಕು ಹೌದಾ ಅದು ಆಗುವ ಸ್ಥಳ ಯಾವುದು ಪ್ರಾಚೀನ ಬಗ್ಗೆ ನಮ್ಗೆ ಗೊತ್ತಿಲ್ವಾ ನೀನು ಯಾಕೆ ಹೇಳ ನಿನ್ ನೆನ್ಪಿಲ್ಲ ಒಂದು ನಾಲ್ಕು ಹೇಳಿ ನಂಗೆ ನೆನ್ಪು ನಾ ಕೇಳಿದ್ದಾರೆ
ಅವ್ರು ಹೇಳಿದ ಹಾಗೆ ರಾಜಿಯಿಂದ ಬರೀ ಹೇಗೆ ಹೌದು ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯೋಚಿಸಿದವರೇ ಆಗ್ಬೇಕು ಅಲ್ವಾ ಅಸಾಮಾನ್ಯರೇ ಆಗ್ಬೇಕಲ್ಲ ಅದಕ್ಕೆ ಅಯ್ಯೋ ಯಾರು ದಕ್ಷ ಪ್ರಜಾಪತಿ ಅವರೇ ಅದಕ್ಕೆ ನಾವೆಲ್ಲ ಹೊರಟಿದ್ವಿ ಈಗ ವಿಷಯ ಗೊತ್ತಾಯ್ತಲ್ಲ ನಿಮ್ಮಲ್ಲೇ ಮಾತಾಡ್ತಿದ್ದೆ ನಮ್ಮವ್ರೆಲ್ಲ ಮುಂದೆ ಹೋಗಿ ಆಯ್ತು ಮತ್ತೆ ನಾನು ಹಿಂದೆ ಬಿಟ್ಟೆ ನಾನು ಮುಂದೆ ಹೋಗ್ತೇನೆ ಹರಿಯದವರ ಮಗಳಲ್ಲವೇ ನೀವು ಅಮ್ಮ ಹರಿಯದವರ ಮಗಳಲ್ಲವೇ ನೀವು ಅಮ್ಮ ಅಮ್ಮ ನೀವು ಅಮ್ಮ ಹೋಗದಿರುವ ಕಾರಣ ದೊಡ್ಡ ಜನ ಹೋಗುದು ಅದು ಹೀಗೆ ಅಂತ ಇತ್ತು ನಿಮ್ಗೆ ಗೊತ್ತಿರಲ್ಲ ನೀನ್ ಹೋಗ್ಲೇ ಇಲ್ಲ ಗೊತ್ತಾಗುತ್ತೆ ಯಾಕೆ ನಾನು ಕೇಳ್ತೆ ಇದು ಅಮ್ಮ ನೀವು ಒಬ್ಬರಲ್ವಾ ಒಬ್ಬರು ಅಂದ್ರೆ ಇವರೇ ನೀವು ದಾಕ್ಷಾಯಣಿ ಅಲ್ವಾ ನನ್ನ ಕಣ್ಣ ಮೋಸ ಮಾಡುವುದಿಲ್ಲ ಇಷ್ಟು ಪ್ರಾಯ ನನ್ನ ವಿಶ್ವಾಸ ಉಂಟು ನನ್ನ ದೃಷ್ಟಿ ಹೇಳ್ಕೊಂಡೆ ಒಂದು ನಾನು ಇನ್ನು ನೋಡುದು ಇವತ್ತಲ್ಲ ಈಗ ನೋಡುದು 3 ಬಾರಿ ನೋಡೋದಾಗ್ತದೆ ನಾನು ಈಗಲ್ಲ ನಿಮ್ಮ ನಾಮಕರಣ ಕೂಡ ಬಂದ ಅವರು ಇಷ್ಟೇ ಆಮೇಲೆ ನಿಮ್ಮ ಮದುವೆಗೂ ನಾನಂದವ ನಿಮ್ಮ ಮದುವೆಗೆ ಬರ್ಲಿಕ್ಕೆ ಉಂಟ ನಾನು ಎಷ್ಟೋ ಮದುವೆಗೆ ಹೋದವ ಅವ್ರು ಎಷ್ಟೊಂದು ಮಾಡಿದವ ಆದ್ರೆ ಯಾವ ಮದುವೆಯನ್ನು ಮಾಡಿದ್ದೇನು ನಿಮ್ಮ ಮದುವೆ ಮರೆಯೋ ಪ್ರಶ್ನೆ ಇಲ್ಲ ಅಂತ ಮದುವೆ ನಿಮ್ಮ ಗಂಡ ಯಾರು ನಂಜುಂಡ ಪರಮೇಶ್ವರ ಅಲ್ವಾ ನಿಮಗೆ ಹೋಗಾದು ಅಂತವರು ನಾನು ಬಂದಿದ್ದೆ ಬ್ರಹ್ಮನ ಭೌತ್ಯ ವಿಷ್ಣುವಿನ ಅಧ್ಯಕ್ಷತೆ ದೇವಾನುದೇವತೆಗಳು ಒಬ್ಬರ ಇಬ್ಬರ ಆಗ ನೀವು ಪಾಪ ಮದುವೆ ಮಂಟಪದಲ್ಲಿ ನಾಚಿಕೆಯನ್ನು ಹೀಗೆ ತಲೆದೆಸ್ಕೊಂಡೇ ಇದ್ದೀರಿ ಸಹಜ ನಿಮ್ಮ ಗಂಡ ಚನ್ನಮ್ಮದಾಯವ ತಮ್ಮ ಸುತ್ತೊಂದು ಮೇಲೆ ಹಾವು ಸುತ್ತಕೊಂಡಿದ್ದ ನಮ್ಮ ಜಾಗ ನೀವು ನಾಚಿಕೆ ಕಳೆದು ಬಂದಿದ್ರಲ್ಲ ಹಾಗೆ ಆದ್ರೆ ಅಧ್ಯಕ್ಷರು ಅವರು ತಡ ಇತ್ತು ಯಾರು ಕಾಣಿಸ್ತು ಬರ್ತಾ ಬರ್ತಾ ತಾವು ಶಬ್ದ ಕೇಳಿದ್ರು ಬರ್ ಗೌಡ ಹೇಗೆ ಬಂದಿದ್ದಾರಲ್ಲ ಬಸ್ ಬರ್ತಿಲ್ವಾ ರಕ್ತ ಬರ್ಕೊಂಡು ಶಬ್ದ ಕೇಳುತ್ತೆ ಒಂದು ಮಂಟಪದ ಕಡೆ ಗೌಡ ನಿಂತಿತ್ತು ಆ ಗೌಡ ನಿಂತ ತಕ್ಷಣ ಆ ಗೌಡ ನಿಮ್ಮ ಯಜಮಾನ ಫೋಟೋ ಕಾಣುತ್ತಲ್ಲ ಹಾವು ಈ ಹಾವು ಆ ಗೌಡ ನೋಡಿದ ತಕ್ಷಣ ಹಾವು ಮಾಡಿದ್ದೇನು ಪುಸ್ತಕ ನೀವು ನೋಡಿದ ಪಾಪ ಹಾಗೆ ಹಾವು ಪುಸ್ತಕ ಹೋಯ್ತಾ ಜ್ವರಮೂ ಪುಸ್ತಕ ಅಂತ ಮದುವೆ ನಾನು ಇರ್ಬೇಕಾಗಿತ್ತು ಅಂತ ಮದುವೆ ಕರ್ಕೊಂಡು ಹೋಗುದು ಯಾವ ಕೊಡೋದು ಯಾಕಂತಂದು ಈಗ ಆಗೋದಿಲ್ಲ ಅಂತ ನೀವು ತಿಳಿಸ್ಕೊಂಡೇ ಇದ್ದೀರಿ ಏನೇಳಿ ದಿಗಂಬರ ಧರ್ಮದಾರಿ ಅದು ಹೆಸರುಂಟವ್ರಿ ಮಹಾಲಿಂಗೇಶ್ವರ ಇಲ್ವಾ ಒಟ್ಟು ವಿಷಯ ಅಲ್ಲ ಅಂತವ್ರು ಹೆಂಡತಿ ನೀವು ಇವರ ಮಗಳು ನೀವು ಇದ್ರಲ್ಲ ಗೊತ್ತಾಯ್ತು ಅಕ್ಕ ಮನೆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಯಾಕೆ ನಿಮ್ಮಪ್ಪ ಮರ್ತ ಮನೆಯಿಂದ ನೋಡಿ ನಿಮ್ಮಪ್ಪ ಮರ್ತಲ್ಲ ಅವ್ರು ದೊಡ್ಡವ್ರು ಯಾರು ಸಮಸ್ಯೆ ಹಾಗೆ ದೊಡ್ಡ ಕಾರ್ಯಕ್ರಮ ಇಟ್ಕೊಳ್ತಾರೆ ಹತ್ರ ಇದ್ದವ್ರಿಗೆ ಹೇಳಕ್ ಮತ್ತೊಂದು ದೊಡ್ಡ ವಿಷಯ ಆದ್ರೆ ನಿಮ್ಮ ಅಪ್ಪಗಳ ಏನಲ್ವಾ ಕಲಿಗೆ ಗೊತ್ತಿರಲಿಲ್ಲ ನೀವು ಹೋಗು ನಾವು ಯಾಕೆ ಹೊರಟಿದ್ದೇವೆ ನಾವು ತಿಂಗಳು ಮಂದಿ ಹೋಗುವ ನಿಮ್ಮ ಅಕ್ಕ ಬಂದು ಹೋಗ್ತಾರೆ ನೋಡಿದ್ದೆ ನೀವು ಗಂಡ ಹೆಂಡತಿ ಒಟ್ಟಿ ಬಂದ್ರೆ ಚಂದ ಖಂಡಿತ ಹೌದು
ಹೋಗ್ಬೇಕು ಸಾಕೊಂಡು ಹೋಗ್ಬೇಕು. ನೀವು ತಡ ಹೊರಟು ಬೇಗ ಬಿಡ್ತೀವಿ. ನಿಮ್ಮ ವ್ಯವಸ್ಥೆ ಉಂಟು. ನಾವು ಗಂಗೆ ನೀರು ಹೊರಟ್ಬಿಡ್ತೀವಿ. ಹೌದಾ? ಇದು ನಾವೆಲ್ಲ ಇಲ್ಲಿ ಬಂದಾಗ ನಮ್ಮ ಕಡೆ ಒಂದು ಲಕ್ಷ ಇರಲಿಲ್ಲ. ನೀವು ಕೇಳಿದ್ದಲ್ಲ, ಕನಕ ರಾಶಿ ಬೆಟ್ಟವಮ್ಮ ಅಂತ ಹೇಳಿದವ ನಾನು ಮತ್ತೆ ಲಕ್ಷ ಬರ್ತಿಲ್ಲ. ನಮ್ಮ ಕಡೆ ಗಮನ ಇರಲಿ. ಯಾಕೆ ನಿಮ್ಮ ಹಬ್ಬದ ಯಾವ ಕಾರ್ಯಕ್ರಮದಲ್ಲಿ ನಮ್ಮನ್ನು ನೀವು ಮಾತಾಡಿಸಿದ್ರೆ ಮೊದಲೇ ಹೇಳ್ತಾರೆ ಮೂರು ಪುರುಷ ಗುಡಿ ಸ್ವಲ್ಪ ನಾವು ಮಾತೊಂದು ನೀವೇ ಹೇಳಿದಾಗ ಲಕ್ಷ ಸಂಖ್ಯೆಯಲ್ಲಿ ಸೇರ್ತಾರೆ ಜನರೆಲ್ಲ. ಹೌದು, ನಿಮ್ಮನ್ನು ಹೇಗೆ ಗುರುತಿಸ್ಲಿ ನಾನು? ಸಮಸ್ಯೆ ಹೌದು. ನಮ್ಮಂತ ಪ್ರಾಧಾನ್ಯತೆ ಎಲ್ಲಿ ಕೂತ್ಕೊಂಡಿರ್ತೀರಿ? ಒಂದು ಕೆಲಸ ಮಾಡ್ತೀನಿ, ನಾನು ಸಭೆಯ ಮಧ್ಯದಲ್ಲಿ ಕೂತ್ಕೊಂಡಿರ್ತೇನೆ. ನೀವು ಆಚೆ ಈಚೆ ಓಡಾಡುವಾಗ ಒಂದು ಸರ್ತಿ ಎದ್ದು ಕೆಂಪು ಹೊಡೆದ್ರೆ ಕೂತ್ಕೊಳ್ತೀನಿ. ಮಾಡಿ ಸಮಸ್ಯೆ ನೀವು ಬಂದಾಗ ನಾನು ಕೆಂಪು ಹೊಡೆದು ಸುತ್ತ ಹಾಕಿ ಅಲ್ಲೇ ಕೂತ್ಕೊಳ್ಳೋದು. ಪ್ರಶ್ನೆ ಮಾಡ್ತಾರೆ ಮಾಡ್ತಿಲ್ಲ ನನಗೇನು ಮಾತಾಡಲಿಕ್ಕೆ ಬಿಡಲಿಲ್ಲ ಅಂತೇಳಿ ನೀವು ಏನ್ ಹೇಳ್ಕೊಳ್ಳಿ ಮುಟ್ಟ ನಾಲ್ಕು ಕೊಡಿಸೋಣವಂತೆ ಅದು ಒಂದು ಸ್ವಾಮಿ ಏನೋ ಈ ಪಟ್ಟೆ ಸೀರೆಲ್ಲ ಬ್ರಾಹ್ಮಣರು ಹುಡುಗಬಾರದು ಅಂತ ಯಾಕೆ ಅನ್ಕೊಂಡಿಲ್ಲ? ಅದು ವಿಷಯ ಬಂತು. ಬಟ್ಟೆ ಸೀರೆ ಬ್ರಾಹ್ಮಣರು ಹೆಂಗಸು ಹುಡುಕಾರ್ದು. ಅದು ಯಾವುದು ಹಣ ಕೊಟ್ಟು ಹುಡುಬಾರ್ದು, ದಾನಕ್ಕೆ ಹುಡುಕಬೇಕು. ಸ್ವಲ್ಪ ಆದಿತ್ಯವನ್ನೇ ಸಮಸ್ಯೆ ಮಾಡಿ ಹಾಕಿರ್ತಾರೆ. ಹಾಯ್, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.